ಕ್ಲೋಸ್ ಆಗ್ಬಿಡುತ್ತೆ. ಆಮೇಲೆ ಇವ್ರು ಬಂದು ಹೇಳಿದ್ರು, ಇಲ್ಲ ಒಂದು ಏನಾದ್ರು ವ್ಯವಸ್ಥೆ ಮಾಡೋಣಪ್ಪ ಅಂತಂದ್ರೆ, ಒಂದು ಶೆಡ್ ಹಾಕೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ. ಅದು ನಮ್ಮದು ಬುಡಕಟ್ಟು ಸಂಸ್ಕೃತಿಯಲ್ಲಿ ಯುಗಾದಿ ಗೂಡು ಅಂತ ಬರುತ್ತೆ ಮತ್ತು ದೀಪಾವಳಿ ಗೂಡು ಅಂತ ಬರುತ್ತೆ. ನಾವು 6 ತಿಂಗಳು ಈ ಕಡೆ ಈ ಕರ ಕೂಡಿದ್ರೆ 6 ತಿಂಗಳು ಆ ಕಡೆ ಕೂಡ್ತೀವಿ. ಒಂದು ಕಡೆ ಹಾಕೋದ್ರಿಂದ ನಮಗೆ ಅಮ್ಮ 2 ಕಡೆ ಹಾಕಿದ್ರೆ 2 ಕಡೆ ಹಾಕ್ಬೇಕಾಗತ್ತೆ. ಒಂದು ಕಡೆ ಹಾಕಿದ್ರೆ ನಮ್ಗೆ ಇದಾಗಲ್ಲ, ಯಾಕಂದರೆ ಈ ಕಡೆ 6 ತಿಂಗಳಿರುತ್ತೆ, ಆ ಕಡೆ 6 ತಿಂಗಳಿರುತ್ತೆ. ಬಿಸಿಲು ಅನ್ನೋದು ವರ್ಷ ತುಂಬ ಇರುತ್ತೆ. ಏನೋ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಬಂದರೂ ಕೂಡ ಬಿಸಿಲು ಇದ್ದೇ ಇರುತ್ತೆ ಅದು. ಆಮೇಲೆ ಕರನು ವರ್ಷ ತುಂಬಾ ಕರ ಆಗ್ತಾನೆ ಇರ್ತವೆ. ವರ್ಷಕ್ಕೆ ಈಗ 300 ಹಸು ಇದಾವಪ್ಪ ಅಂತಂದರೆ ವರ್ಷ ತುಂಬಾ ಕರ ಹಿಂದೆ ಮುಂದೆ ಬರ್ತಾನೆ ಇರುತ್ತೆ. ಅಮ್ಮ ಒಂದು ಕಡೆ ಹಾಕಿದ್ರೆ ಇದಾಗಲ್ಲ ಕಣಮ್ಮ, ಆಲೋಚನೆ ಮಾಡಿರಿ ಅಂತಂದಾಗ ಅವರು ಇಲ್ಲ ನನ್ನ ಕೈಲೂ ಇದಾಗಲ್ಲ, ಎಲ್ಲರನ್ನೂ ಕೇಳಿ ನಾನು ನಮ್ಮ ಫ್ರೆಂಡ್ಸ್ನ ಅವ್ರನ್ನೆಲ್ಲ ಕೇಳಿದ್ದೆ ಅಂತ. ಅವ್ರಿಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕೈ ಜೋಡಿಸಿದ್ರು. ಆಮೇಲೆ ಎಲ್ಲರೂ ಸೇರ್ಕೊಂಡು ನಮಗೆ 2 ಶೆಡ್ಡಿನ ವ್ಯವಸ್ಥೆ ಮಾಡಿಕೊಟ್ರು ಫಸ್ಟಿಗೆ. ಆ ಕಡೆ 6 ತಿಂಗಳು ಈಗ 3 ಸತಿ ಬರ್ಬೇಕಾದ್ರೆ ಮಾಲ್ ಆ ಕಡೆ ಇತ್ತು, ಆ ಕಡೆಯಿಂದ ಕಿತ್ಕೊಂಡ್ಬಂದು ಮತ್ತೆ ಈ ಕಡೆ ಹಾಕ್ತೀವಿ. ಈ ಕಡೆ ಒಂದು 6 ಈಗ ಯುಗಾದಿ ಅಂತ ಇಲ್ಲಿರುತ್ತೆ, ಯುಗಾದಿ ಆದಮೇಲೆ ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಹಾಕ್ಕೊಂಡು ಕಿತ್ಕೊಂಡು ಹೋಗಿ. ಪರಿಸ್ಥಿತಿ ನೋಡ್ಬಿಟ್ರೆ ಭಾಳ ಬೇಜಾರಾಗೋದು. ಏನಪ್ಪ ಇವತ್ತು ಯಾರು ದಿಕ್ಕಿಲ್ಲಲ್ಲಪ್ಪ. ನಮ್ಮ ಬುಡಕಡೆ ಸಂಸ್ಕೃತಿಯಲ್ಲಿ ಎಲ್ರಿಗೂ ದೇವರು ಬೇಕು, ಮುಗಿಯಕ್ಕೆ ಬೇಕಷ್ಟೇ. ಯಾರೂ ಬಂದು ಏನು ಸಹಾಯ ಮಾಡಲ್ಲ. ಒಂದು ಹುಲ್ಲಿಂದ ಆಗಿರ್ಬೋದು, ಒಂದು ನೀರಿಂದ ಆಗಿರ್ಬೋದು, ಅವಕ್ಕೆ ನೆರಳಾಗಿರ್ಬೋದು. ಮಳೆ ಬಂದುಬಿಟ್ರೆ ಇದೆಲ್ಲ ಕೆಸರು ಗದ್ದೆ ಆಗಿರುತ್ತೆ. ರಾತ್ರಿ ಪೂರ್ತಿ ನಿಂತ್ಕೊಂಡಿರ್ತವೆ, ಮಲಗೋದಿಲ್ಲ. ಒಂದು ವಾರ ಮಳೆ ಬಂತಂದ್ರೆ 1 ವಾರ ತುಂಬ ಮಲಗೋದಿಲ್ಲ, ಸುಮ್ಮನೆ ನಿಂತಿರ್ತವೆ. ಅದು ಏನು ಮಾಡೋಕೆ ಬರಲ್ಲ. ನಮ್ಮ ಪರಿಸ್ಥಿತಿ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾರನ್ನ ಕೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ರಾಜಕೀಯ ಕೇಳಿದ್ರೆ ಆಯ್ತಪ್ಪ ಅಂತಾರೆ. ನಾವು ಅವ್ರನ್ನ ಮತ್ತೆ ಹೋಗೋದು ನೀನು ಯಾರಪ್ಪ ಅಂತಾರೆ. ಹಾಗಂತ ನಾವು ಯಾರನ್ನ ಕೇಳೋಕೆ ಹೋಗ್ತಿಲ್ಲ. ಅದೇ ಇವು ನಮ್ಮ ಎಲ್ಲ ದೇವಸ್ಥಾನಗಳಿಗೆ ಶಿಲೆಗಳಿರ್ತವೆ. ನಮ್ಗೆ ಇವೇ ಶಿಲೆಗಳು. ನಾವು ಪೂಜೆ ಮಾಡೋದು ಈ ರೀತಿ. ನಾವು ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗಿ ಈಗ ಜಗಳೂರಜ್ಜ ಆಗಿರ್ಬೋದು, ನಾಗನೇ ತಿಪ್ಪಸ್ವಾಮಿ ಆಗಿರ್ಬೋದು, ಈ ಬರೋಂಥ ದೇವರುಗಳಲ್ಲಿ ಇದ್ರಾಗ ಬಂದಿರೋದು. ತಿರುಪತಿ ತಿಮ್ಮಪ್ಪ ಆಗಿರ್ಬೋದು, ಎಲ್ಲ ದೇವರುಗಳು ಇದ್ರಾಗ ಬಂದಿರೋಂಥವೆ. ಆ ಜನಗಳಿಗೆ ಏನಪ್ಪ ಅಂದ್ರೆ ಶಿಲೆ ಕಾಣಬೇಕು, ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಅವರೆಲ್ಲ ಮಾಡ್ತಾರೆ. ಇಲ್ಲಿ ಧ್ಯಾನ ಮಾಡೋರಾಗಿರ್ಬೋದು, ಯಾರು ಬರೋದಿಲ್ಲ ಇಲ್ಲಿ. ಏನೋ ಈ ಧ್ಯಾನ ಚೆನ್ನಾಗಿ